ಭಾರತದ ಪ್ರತೀಕಾರಕ್ಕೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನದಿಂದ ಕುತಂತ್ರವನ್ನ ರೂಪಿಸಲಾಗ್ತಾ ಇದೆ. ಭಾರತದ ವಿರುದ್ಧ ಪಾಕಿಸ್ತಾನ ಸೈಬರ್ ಸಮರ ಸಾರಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಭಾರತದ ವೆಬ್ಸೈಟ್ಗಳೇ ಟಾರ್ಗೆಟ್. ಪಾಕ್ನ ಹ್ಯಾಕರ್ಸ್ಗಳಿಂದ ಭಾರತದ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿ ನಡೆಸಲಾಗಿದೆ. ಭಾರತದ ಶಿಕ್ಷಣ ಮತ್ತು ರಕ್ಷಣಾ ವೆಬ್ಸೈಟ್ ಮೇಲೆ ಸೈಬರ್ ಯುದ್ಧ ಸಾರಲಿಕ್ಕೆ ಮುಂದಾಗಿದೆ ಪಾಕಿಸ್ತಾನ. ಸೈಬರ್ ದಾಳಿಯಲ್ಲೂ ಕೂಡ ಫೇಲ್ ಆಗಿದೆ ಪಾಕಿಸ್ತಾನ. ಶ್ರೀನಗರ ಮತ್ತು ರಾಣಿಖೇತ್ ಸೇನಾ ಸಾರ್ವಜನಿಕ ಶಾಲೆಯ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪಾಕಿಸ್ತಾನದ ಹ್ಯಾಕರ್ಸ್. ಸೇನಾ ಕಲ್ಯಾಣ ವಸತಿ ವೆಬ್ಸೈಟ್ ಕೂಡ ಹ್ಯಾಕ್ ಮಾಡುವ ಪ್ರಯತ್ನ, ವಾಯುಪಡೆಯ ವೆಬ್ಸೈಟ್ ಹ್ಯಾಕ್ ಮಾಡುವ ಯತ್ನ, ಇದೆಲ್ಲಾ ಯತ್ನ ಕೂಡ ವಿಫಲವಾಗಿದೆ. ಭಾರತದ ವೆಬ್ಸೈಟ್ಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೈಬರ್ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದೆ. ಭಾರತೀಯ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿ ಮಾಡುವ ಯತ್ನವನ್ನ ಪಾಕಿಸ್ತಾನ ಮಾಡಿದೆ. ನೇರ ಯುದ್ಧದಲ್ಲೇನೆ ಭಾರತವನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ. ಇನ್ನು ಬುದ್ಧಿವಂತಿಕೆ ಅವಶ್ಯಕತೆ ಇರುವ ಸೈಬರ್ ಅಟ್ಯಾಕ್ನಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಲಿಕ್ಕೆ ಸಾಧ್ಯನಾ? ಮಾಡಿರುವ ಅಷ್ಟೂ ಅಟೆಂಪ್ಟ್ ಕೂಡ ಫೇಲ್ ಆಗಿದೆ. ಭಾರತದ ಶಿಕ್ಷಣ ರಕ್ಷಣಾ ವಲಯಗಳ ಮೇಲೆ ಸೈಬರ್ ದಾಳಿ ಮಾಡುವ ಪ್ರಯತ್ನ ಮಾಡಿದೆ ಪಾಕಿಸ್ತಾನ. ಸೇನಾ ಸಾರ್ವಜನಿಕ ಶಾಲೆ, ಶ್ರೀನಗರ, ರಾಣಿಖೇತ್ ಸಂಸ್ಥೆ ಮೇಲೆ ದಾಳಿ ನಡೆಸುವ ಪ್ರಯತ್ನ ಮಾಡಲಾಗಿದೆ. ಸೇನಾ ಕಲ್ಯಾಣ ವಸತಿ ವೆಬ್ಸೈಟ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಹ್ಯಾಕರ್ಸ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡೋ ಪ್ರಯತ್ನ ಮಾಡಿದೆ. ನೇರವಾಗಿ ಯುದ್ಧ ಮಾಡೋಕಾಗದೆ ಪಾಕಿಸ್ತಾನ ಈ ರೀತಿ ವಾಮ ಮಾರ್ಗವನ್ನು ಬಳಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆದರೆ ದುರಂತ ನೋಡಿ, ಅಲ್ಲೂ ಕೂಡ ಫೇಲ್ಯೂರ್. ಒಂದು ಕಡೆ ಪೆಹಲ್ಗಾಂನಲ್ಲಿ ನರಮೇಧವನ್ನೇ ನಡೆಸದ ಉಗ್ರರು, ಹಾಗೆ ಅವರ ಹಿಂದಿರೋ ಪಾಕಿಸ್ತಾನ, ಎರಡೂ ಪಾಳೆಯಗಳನ್ನ ಉಡೀಸ್ ಮಾಡೋ ಯುದ್ಧಾನ್ಮಾದದಲ್ಲಿ ಭಾರತ ಇದೆ. ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇಡೀ ಭಾರತ ಒಗ್ಗಟ್ಟಿನಿಂದ ಕೇಂದ್ರದ ಪರ ನಿಲ್ಲಬೇಕಾಗಿದ್ದು ಧರ್ಮ. ಇಲ್ಲೂ ಕೂಡ ರಾಜಕೀಯ ನಡೆಸದೆ ಪಕ್ಷಗಳು, ಭಯೋತ್ಪಾದಕರು ಹಿಂದೂಗಳನ್ನೇ ನೋಡಿ ನೋಡಿ ಕೊಂದ ಬಗ್ಗೆ ಪ್ರತ್ಯಕ್ಷ ದರ್ಶಿಗಳೇ ಹೇಳಿದ್ರು ಕೂಡ ಮತ್ತೆ ಮತ್ತೆ ಸಾಕ್ಷ್ಯ ಕೇಳ್ತಿದೆ ಕಾಂಗ್ರೆಸ್. ನಮ್ಮ ಬಳಿ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇರುವ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರು, ಉಗ್ರಗಾಮಿಗಳಿಗೆ ಪಾಕಿಸ್ತಾನ ಬೆಂಬಲ ಇತ್ತು ಇತ್ಯಾದಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಾಕ್ಷ್ಯ ಸಮೇತ ಉತ್ತರ ಇದೆ. ಗಮನಿಸಿ. ದುಶ್ಮನ್ ಕಿಧರ್ ಹೇ? ಭಾರತದ ಪ್ರತೀಕಾರಕ್ಕೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನದಿಂದ ಕುತಂತ್ರವನ್ನ ರೂಪಿಸಲಾಗ್ತಾ ಇದೆ. ಭಾರತದ ವಿರುದ್ಧ ಪಾಕಿಸ್ತಾನ ಸೈಬರ್ ಸಮರ ಸಾರಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಭಾರತದ ವೆಬ್ಸೈಟ್ಗಳೇ ಟಾರ್ಗೆಟ್. ಪಾಕ್ನ ಹ್ಯಾಕರ್ಸ್ಗಳಿಂದ ಭಾರತದ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿ ನಡೆಸಲಾಗಿದೆ. ಭಾರತದ ಶಿಕ್ಷಣ ಮತ್ತು ರಕ್ಷಣಾ ವೆಬ್ಸೈಟ್ ಮೇಲೆ ಸೈಬರ್ ಯುದ್ಧ ಸಾರಲಿಕ್ಕೆ ಮುಂದಾಗಿದೆ ಪಾಕಿಸ್ತಾನ. ಸೈಬರ್ ದಾಳಿಯಲ್ಲೂ ಕೂಡ ಫೇಲ್ ಆಗಿದೆ ಪಾಕಿಸ್ತಾನ. ಶ್ರೀನಗರ ಮತ್ತು ರಾಣಿಖೇತ್ ಸೇನಾ ಸಾರ್ವಜನಿಕ ಶಾಲೆಯ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪಾಕಿಸ್ತಾನದ ಹ್ಯಾಕರ್ಸ್. ಸೇನಾ ಕಲ್ಯಾಣ ವಸತಿ ವೆಬ್ಸೈಟ್ ಕೂಡ ಹ್ಯಾಕ್ ಮಾಡುವ ಪ್ರಯತ್ನ, ವಾಯುಪಡೆಯ ವೆಬ್ಸೈಟ್ ಹ್ಯಾಕ್ ಮಾಡುವ ಯತ್ನ, ಇದೆಲ್ಲಾ ಯತ್ನ ಕೂಡ ವಿಫಲವಾಗಿದೆ. ಭಾರತದ ವೆಬ್ಸೈಟ್ಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೈಬರ್ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದೆ. ಭಾರತೀಯ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿ ಮಾಡುವ ಯತ್ನವನ್ನ ಪಾಕಿಸ್ತಾನ ಮಾಡಿದೆ. ನೇರ ಯುದ್ಧದಲ್ಲೇನೆ ಭಾರತವನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ. ಇನ್ನು ಬುದ್ಧಿವಂತಿಕೆ ಅವಶ್ಯಕತೆ ಇರುವ ಸೈಬರ್ ಅಟ್ಯಾಕ್ನಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಲಿಕ್ಕೆ ಸಾಧ್ಯನಾ? ಮಾಡಿರುವ ಅಷ್ಟೂ ಅಟೆಂಪ್ಟ್ ಕೂಡ ಫೇಲ್ ಆಗಿದೆ. ಭಾರತದ ಶಿಕ್ಷಣ ರಕ್ಷಣಾ ವಲಯಗಳ ಮೇಲೆ ಸೈಬರ್ ದಾಳಿ ಮಾಡುವ ಪ್ರಯತ್ನ ಮಾಡಿದೆ ಪಾಕಿಸ್ತಾನ. ಸೇನಾ ಸಾರ್ವಜನಿಕ ಶಾಲೆ, ಶ್ರೀನಗರ, ರಾಣಿಖೇತ್ ಸಂಸ್ಥೆ ಮೇಲೆ ದಾಳಿ ನಡೆಸುವ ಪ್ರಯತ್ನ ಮಾಡಲಾಗಿದೆ. ಸೇನಾ ಕಲ್ಯಾಣ ವಸತಿ ವೆಬ್ಸೈಟ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಹ್ಯಾಕರ್ಸ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡೋ ಪ್ರಯತ್ನ ಮಾಡಿದೆ. ನೇರವಾಗಿ ಯುದ್ಧ ಮಾಡೋಕಾಗದೆ ಪಾಕಿಸ್ತಾನ ಈ ರೀತಿ ವಾಮ ಮಾರ್ಗವನ್ನು ಬಳಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆದರೆ ದುರಂತ ನೋಡಿ, ಅಲ್ಲೂ ಕೂಡ ಫೇಲ್ಯೂರ್.
ಒಂದು ಕಡೆ ಪೆಹಲ್ಗಾಂನಲ್ಲಿ ನರಮೇಧವನ್ನೇ ನಡೆಸದ ಉಗ್ರರು ಹಾಗೆ ಅವರ ಹಿಂದಿರೋ ಪಾಕಿಸ್ತಾನ ಎರಡೂ ಪಾಳೆಯಗಳನ್ನ ಉಡೀಸ್ ಮಾಡೋ ಯುದ್ಧಾನ್ಮಾದದಲ್ಲಿ ಭಾರತ ಇದೆ. ಆದರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಇಡೀ ಭಾರತ ಒಗ್ಗಟ್ಟಿನಿಂದ ಕೇಂದ್ರದ ಪರ ನಿಲ್ಲಬೇಕಾಗಿದ್ದು ಧರ್ಮ. ಇಲ್ಲೂ ಕೂಡ ರಾಜಕೀಯ ನಡೆಸದೆ ಪಕ್ಷಗಳು ಭಯೋತ್ಪಾದಕರು ಹಿಂದೂಗಳನ್ನೇ ನೋಡಿ ನೋಡಿ ಕೊಂದ ಬಗ್ಗೆ ಪ್ರತ್ಯಕ್ಷ ದರ್ಶಿಗಳೇ ಹೇಳಿದ್ರು ಕೂಡ ಮತ್ತೆ ಮತ್ತೆ ಸಾಕ್ಷ್ಯ ಕೇಳ್ತಿದೆ ಕಾಂಗ್ರೆಸ್. ನಮ್ಮ ಬಳಿ ಕಾಂಗ್ರೆಸ್ ಪಕ್ಷ ಕೇಳ್ತಾ ಇರುವ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ರು, ಉಗ್ರಗಾಮಿಗಳಿಗೆ ಪಾಕಿಸ್ತಾನ ಬೆಂಬಲ ಇತ್ತು ಇತ್ಯಾದಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಸಾಕ್ಷ್ಯ ಸಮೇತ ಉತ್ತರ ಇದೆ. ಗಮನಿಸಿ. ದುಶ್ಮನ್ ಕಿದರ್ ಹೇ. ಭಾರತದ ಪ್ರತೀಕಾರಕ್ಕೆ ಬೆಚ್ಚಿ ಬಿದ್ದಿರುವ ಪಾಕಿಸ್ತಾನದಿಂದ ಕುತಂತ್ರವನ್ನ ರೂಪಿಸಲಾಗ್ತಾ ಇದೆ. ಭಾರತದ ವಿರುದ್ಧ ಪಾಕಿಸ್ತಾನ ಸೈಬರ್ ಸಮರ ಸಾರಲಿಕ್ಕೆ ಮುಂದಾಗಿದೆ. ಪಾಕಿಸ್ತಾನಕ್ಕೆ ಭಾರತದ ವೆಬ್ಸೈಟ್ಗಳೇ ಟಾರ್ಗೆಟ್. ಪಾಕ್ನ ಹ್ಯಾಕರ್ಸ್ಗಳಿಂದ ಭಾರತದ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿ ನಡೆಸಲಾಗಿದೆ. ಭಾರತದ ಶಿಕ್ಷಣ ಮತ್ತು ರಕ್ಷಣಾ ವೆಬ್ಸೈಟ್ ಮೇಲೆ ಸೈಬರ್ ಯುದ್ಧ ಸಾರಲಿಕ್ಕೆ ಮುಂದಾಗಿದೆ ಪಾಕಿಸ್ತಾನ. ಸೈಬರ್ ದಾಳಿಯಲ್ಲೂ ಕೂಡ ಫೇಲ್ ಆಗಿದೆ ಪಾಕಿಸ್ತಾನ. ಶ್ರೀನಗರ ಮತ್ತು ರಾಣಿಖೇತ್ ಸೇನಾ ಸಾರ್ವಜನಿಕ ಶಾಲೆಯ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪಾಕಿಸ್ತಾನದ ಹ್ಯಾಕರ್ಸ್. ಸೇನಾ ಕಲ್ಯಾಣ ವಸತಿ ವೆಬ್ಸೈಟ್ ಕೂಡ ಹ್ಯಾಕ್ ಮಾಡುವ ಪ್ರಯತ್ನ, ವಾಯುಪಡೆಯ ವೆಬ್ಸೈಟ್ ಹ್ಯಾಕ್ ಮಾಡುವ ಯತ್ನ, ಇದೆಲ್ಲಾ ಯತ್ನ ಕೂಡ ವಿಫಲವಾಗಿದೆ. ಭಾರತದ ವೆಬ್ಸೈಟ್ಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಸೈಬರ್ ಅಟ್ಯಾಕ್ ಮಾಡಲಿಕ್ಕೆ ಮುಂದಾಗಿದೆ. ಭಾರತೀಯ ಸಂಸ್ಥೆಗಳ ಮೇಲೆ ಸೈಬರ್ ದಾಳಿ ಮಾಡುವ ಯತ್ನವನ್ನ ಪಾಕಿಸ್ತಾನ ಮಾಡಿದೆ. ನೇರ ಯುದ್ಧದಲ್ಲೇನೆ ಭಾರತವನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ, ಇನ್ನು ಬುದ್ಧಿವಂತಿಕೆ ಅವಶ್ಯಕತೆ ಇರುವ ಸೈಬರ್ ಅಟ್ಯಾಕ್ನಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಲಿಕ್ಕೆ ಸಾಧ್ಯನಾ? ಮಾಡಿರುವ ಅಷ್ಟೂ ಅಟೆಂಪ್ಟ್ ಕೂಡ ಫೇಲ್ ಆಗಿದೆ. ಭಾರತದ ಶಿಕ್ಷಣ ರಕ್ಷಣಾ ವಲಯಗಳ ಮೇಲೆ ಸೈಬರ್ ದಾಳಿ ಮಾಡುವ ಪ್ರಯತ್ನ ಮಾಡಿದೆ ಪಾಕಿಸ್ತಾನ. ಸೇನಾ ಸಾರ್ವಜನಿಕ ಶಾಲೆ, ಶ್ರೀನಗರ, ರಾಣಿಖೇತ್ ಸಂಸ್ಥೆ ಮೇಲೆ ದಾಳಿ ನಡೆಸುವ ಪ್ರಯತ್ನ ಮಾಡಲಾಗಿದೆ. ಸೇನಾ ಕಲ್ಯಾಣ ವಸತಿ ವೆಬ್ಸೈಟ್ ಅನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಹ್ಯಾಕರ್ಸ್ ವೆಬ್ಸೈಟ್ ಅನ್ನ ಹ್ಯಾಕ್ ಮಾಡೋ ಪ್ರಯತ್ನ ಮಾಡಿದೆ. ನೇರವಾಗಿ ಯುದ್ಧ ಮಾಡೋಕಾಗದೆ ಪಾಕಿಸ್ತಾನ ಈ ರೀತಿ ವಾಮ ಮಾರ್ಗವನ್ನು ಬಳಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಆದರೆ ದುರಂತ ನೋಡಿ, ಅಲ್ಲೂ ಕೂಡ ಫೇಲ್ಯೂರ್. ಒಂದು ಕಡೆ ಪೆಹಲ್ಗಾಂನಲ್ಲಿ ನರಮೇಧವನ್ನೇ ನಡೆಸದ ಉಗ್ರರು